ಸ್ನೇಹಿತರೆ, ತಮ್ಮೊಟ್ಟಿಗೆ ನಿನ್ನೆ ರಾಜ್ಯ ಸರ್ಕಾರ ಮಂಡಿಸಿದ ಘೋಷಣೆ ಮಾಡಿದಂಥ ಬಜೆಟ್ ಆಯವ್ಯಯದ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ತಮ್ಮನ್ನು ಆಹ್ವಾನ ಮಾಡಿದ್ದೀನಿ. ದಯಮಾಡಿ ಬೇಕಾದ್ರೆ ಇಂಟ್ರ್ಯಾಕ್ಟ್ ಮಾಡೋಣ. ಬರೀ ನಾನೊಬ್ಬನೇ ಮಾತಾಡೋದಿಲ್ಲ, ನೀವು ಮಾತಾಡಬೇಕು. ಬಿಕಾಸ್ ತಾವೆಲ್ಲ ಮೀಡಿಯಾ ಪರ್ಸನ್ಸ್ ಇದ್ದೀರಿ. ನಿನ್ನೆಯಿಂದನೂ ಎಲ್ಲ ಥರನೂ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಸೊ ನೀವು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ನಮಗೂ ಇನ್ನೂ ಹಲವಾರು ಇನ್ಫಾರ್ಮೇಷನ್ಸ್ಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನಾನು ವಿಚಾರ ಹೇಳಾದ್ಮೇಲೆ ನಾವು ಇಂಟ್ರ್ಯಾಕ್ಟ್ ಮಾಡಬೇಕಂತಲೂ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಿನ್ನೆ ಮುಖ್ಯಮಂತ್ರಿಗಳು ಮಂಡಿಸಿದಂಥದ್ರಲ್ಲಿ ಪುಸ್ತಕ ದಪ್ಪ ಇದೆ. ವರ್ಷಕ್ಕೂ ದಪ್ಪ ಆಗ್ತಾನೆ ಇದೆ. ಎಷ್ಟು ಪುಟಗಳಿದು? 178 ಪುಟಗಳು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 3 ಗಂಟೆ 15 ನಿಮಿಷ ಓದಿದ್ದಾರೆ. 178 ಪುಟಗಳು, 3 ಗಂಟೆ 15 ನಿಮಿಷ. ಅದು ಅಲ್ಲದೆ ರಾವು ಕಾಲ ಶುರು ಆಗಿಬಿಟ್ಟತ್ತು ಅಂಥೇಳಿ 3-4 ನಿಮಿಷ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ರು. ಸಿದ್ದರಾಮಯ್ಯನವ್ರು ಹೇಳೋದೊಂದು ಮಾಡೋದೊಂದು. ರಾವು ಕಾಲ ನಾನು ಅದೆಲ್ಲ ಇಟ್ಕೊಂಡಿಲ್ಲ, ಹಾಗೆ ಹೀಗೆ ಅಂತಾರೆ. ಬಟ್ ನಿನ್ನೆ ನೀವು ಮಾಡಿದ್ದೇನು, ಹಾಗಾಗಿ ಅದೇನೇ ಇರಲಿ. ಬಟ್ ನಿನ್ನೆ ತಾವು ಮಾಡಿದಂಥ 4 ಲಕ್ಷಕ್ಕೂ ಮೀರಿದಂಥ ಬಡ್ಜೆಟ್. 4 ಲಕ್ಷಕ್ಕೂ ಕಳೆದ ಸಾರಿ ತಾವು 3,70,000 ಕೋಟಿಯಷ್ಟು ಕೊಟ್ರಿ. ಅದು ಹೇಗಾಯಿತು ಅನ್ನೋದು ಹೇಳಬೇಕಲ್ಲ ರಾಜ್ಯಕ್ಕೆ, ನೀವು ಹೌಸ್ಗೆ. ಇದು ಹೌಸಲ್ಲೂ ಯಾರೂ ಕೇಳ್ತಾ ಇಲ್ಲ. ಇದನ್ನು ಕಳೆದ ವರ್ಷ ನಾವು ನಿಮಗೆ ಒಪ್ಪಿಗೆ ಕೊಟ್ಟವಲ್ಲ, 3,70,000 ಕೋಟಿ ಸಮಥಿಂಗ್. ಅದು ಏನೇನಾಯಿತು, ಎಷ್ಟು ಈ ರಾಜ್ಯ ಅದರಿಂದ ಅಭಿವೃದ್ಧಿ ಆಯಿತು, ಈ ರಾಜ್ಯದಲ್ಲಿ ಶಿಕ್ಷಣ, ಆರೋಗ್ಯ, ಉದ್ಯೋಗ ಇವೆಲ್ಲ ಎಷ್ಟು ಉನ್ನತೀಕರಣ. ಅದು ಫ್ಲ್ಯಾಶ್ ಬ್ಯಾಕ್ ಬೇಕಲ್ಲ ಅದಕ್ಕೊಂದು. ಅದೆಲ್ಲೂ ಹೇಳಲ್ಲ. ಅದು ನಾವು ಯಾರು ಕೇಳೋದು ಇಲ್ಲ, ಅವ್ರು ಹೇಳೋದು ಇಲ್ಲ. ಅದು ಭಾಳ ಇಂಪಾರ್ಟೆಂಟ್ ನಮಗೆ. ಕಳೆದ ವರ್ಷ ಈ ಸದನ ಕೊಟ್ಟಂಥ, ತಮಗೆ ಒಪ್ಪಿಗೆ ಕೊಟ್ಟಂಥ ಈ ಹಣ ಯಾವ್ಯಾವ ರೀತಿ ಖರ್ಚಾಯಿತು, ಅಷ್ಟು ಬಿಡುಗಡೆ ಆಯಿತಾ? ಇನ್ನು 80,000 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕು. ಕಳೆದ ಸಾರಿದು ಮೀಡಿಯಾದಲ್ಲೆಲ್ಲ ಬಂದಿದೆ. ಅದು ನಾನಷ್ಟೇ ಹೇಳ್ತಾ ಇಲ್ಲ. ಇನ್ನು 80,000 ಕೋಟಿಗೂ ಮೀರಿ ಹಣ 24-25 ಬಿಡುಗಡೆ ಆಗಿಲ್ಲ. ನೀವೀಗ ತಗೊಂಡಾಗ 4 ಲಕ್ಷಕ್ಕೂ ಮೀರಿ ಬಡ್ಜೆಟ್ ಹೇಳ್ತಾ ಇದ್ದೀರಾ. ಎಲ್ಲಿದೆ ದುಡ್ಡು ನಿಮ್ಮ ಹತ್ರ? ಒಂದು ಬಡ್ಜೆಟ್ ಅಂತಂದ್ರೆ ಏನದು? ಆಯ ವ್ಯಯ, ಹಣ ಎಷ್ಟು ಬಂತು, ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ವಿ, ಬಾಬ್ಗಳು. ಅಷ್ಟು ಬಿಟ್ಟರೆ ಏನು ಇಷ್ಟೊಂದು ದೊಡ್ಡ ಪುಸ್ತಕದಲ್ಲಿ ಗಂಟೆಗಟ್ಟಲೆ ಅದನ್ನು ಓದ್ಕೊಂಡು ಏನಿದೆ ಅದರಲ್ಲಿ?